ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಪ್ರಥಮದಲ್ಲಿ ಸರ್ವರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಕಾಮನೆಗಳನ್ನ ಸಲ್ಲಿಸ್ತಾ, ಇವತ್ತು ನಾವೆಲ್ಲರೂ ಶಿವಪ್ಪಯ್ಯನ ಮಠದ ಈ ಒಂದು ಜಾಗೃತ ಕ್ಷೇತ್ರದಲ್ಲಿ ನಿರಂತರವಾಗಿ 15 ದಿನಗಳ ಕಾಲ ವಚನೋಪನ್ಯಾಸ ಮಾಲಿಕೆಯಲ್ಲಿ ನಾವೆಲ್ಲರೂ ಸತ್ಸಂಗದ ನುಡಿ ಸೇವೆಯಲ್ಲಿ ತಲ್ಲೀನರಾಗಿದ್ದೇವೆ. ಇಂತಹ ಅವಕಾಶವನ್ನ ಕರುಣಿಸಿದಂಥ ಶಿವಪ್ಪಯ್ಯನ ಕರ್ತೃಗತಿಗೆ ಹಣೆ ಮಣೆದು, ಜನನಿ ಜನ್ಮಭೂಮಿಚ್ಚ ಸ್ವರ್ಗಾದಪಿ ಗರಿಯಸಿ ಎನ್ನುವಂಗೆ ಹೆತ್ತ ತಾಯಿ ಹಾಗೂ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಇವತ್ತು ನಮ್ಮೆದುರಿಗೆ ಭಾರತಾಂಬೆಯ ಸ್ವರೂಪದಲ್ಲಿ ವಿದ್ಯಾರ್ಥಿನಿ ಕುಳಿತಿದ್ದಾಳೆ. ನಾವು ಅವಳನ್ನ ವಿದ್ಯಾರ್ಥಿನಿ ಅಂತ ಅನ್ಕೋತಾ ಇಲ್ಲ, ನಾವು ಅವಳೊಬ್ಬ ಸಾಕ್ಷಾತ್ ಭಾರತಾಂಬೆಯೇ ನಮ್ಮ ಮುಂದೆ ಕೂತಿದ್ದಾಳೆ ಅನ್ನುವಂಥದ್ದನ್ನು ನಾವು ಭಾವಿಸ್ತಾ ಇದ್ದೀವಿ. ಹಾಗೆಯೇ ಇವತ್ತು ಇನ್ನೊಂದು ವಿಶೇಷ ದಿನ ಇದೆ. ಈ ದೇಶದಲ್ಲಿ ಸ್ವಾತಂತ್ರ್ಯ ಅಂದ್ರೆ ಯಾವ ರೀತಿಯ ಹರಣ ಇತ್ತು, ಸ್ವಾತಂತ್ರ್ಯದ ಅರ್ಥವನ್ನ ಮೊದಲ ಬಾರಿಗೆ ಪರಿಕಲ್ಪನೆಯನ್ನ ಕಟ್ಟಿಕೊಡುವಲ್ಲಿ ದೇಶದ ತನ್ನ ರಾಜನನ್ನ ಅಂದ್ರೆ ರಾಜಮನೆತನಕ್ಕೆ ಯಾವ ರೀತಿಯಾಗಿ ಉಪಕರಿಸಬೇಕು ಅನ್ನುವಂಥ ರೀತಿಯಲ್ಲಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದಂಥ ತ್ಯಾಗಕ್ಕೆ ಮತ್ತೊಂದು ಹೆಸರೇ ಸಂಗೊಳ್ಳಿ ರಾಯಣ್ಣ. ಮತ್ತು ಸಂಗೊಳ್ಳಿ ರಾಯಣ್ಣನವರ 228ನೇ ಜನ್ಮದಿನ. ಇವತ್ತು ನಮ್ಮ ಕಣ್ಣೆದುರಿಗೆ ವಿದ್ಯಾರ್ಥಿ ಸಂಗೊಳ್ಳಿ ರಾಯಣ್ಣನನ್ನ ಇವತ್ತು ನಮ್ಮೆಲ್ಲರಿಗೂ ಕೂಡ ಕರುಣಿಸಿದ್ದಾರೆ ಅವನ ರೂಪದಲ್ಲಿ. ಹಾಗೆ ಇವತ್ತು ಲಕ್ಷ್ಮೀ ಮಾತೆಯವರ ಮಾತುಗಳು ಹಾಗೂ ಸೈನ್ಯದಲ್ಲಿ 22 ವರ್ಷಗಳ ಕಾಲ ರವೀಂದ್ರ ಪಟಿದಾರ್ ಸರ್ ಅವರ ಮಾತುಗಳನ್ನ ಆಲಿಸಿದಾಗ ಇವತ್ತು ನಮಗೆ ನಮ್ಮ ಮಕ್ಕಳಿಗೆ ವರವನ್ನ ಹುಡುಕಬೇಕಾದ್ರೆ ಎಂಥ ವರ ಹುಡುಕ್ತೀವಿ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತು. ಆದರೆ ಹ್ಯಾಟ್ಸಪ್ ಮೇಡಮ್ ಅವರ ನಿಮಗೆ ಒಂದು ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಸೈನಿಕರನ್ನೂ ಕೂಡ ನಾವು ಓಲೈಸಿಕೊಂಡು, ಅದು ಬಹಳ ಮುಖ್ಯ, ಇಷ್ಟಪಟ್ಟು ಮದುವೆಯಾಗಿ ಅಂತ ಎಲ್ಲ ಕಷ್ಟದ ಅನುಭವಗಳನ್ನ ದೇಶಕ್ಕಾಗಿ ಸಮರ್ಪಣೆ ಮಾಡಿದ್ದೀರಲ್ಲ. ಇವತ್ತು ನಮ್ಮಲ್ಲಿ ಸಮರ್ಪಣಾ ಭಾವ ಅನ್ನುವಂಥದ್ದು ಬಹಳ ಒಂದು ಕ್ಷಣಿಕ, ಒಂದು ಅಣುವಿನಷ್ಟು. ನಾವ್ಯಾರು ಸೈನಿಕರಷ್ಟು ಸಮರ್ಪಣಾ ಭಾವವನ್ನ ಅರ್ಪಿಸ್ಲಿಕ್ಕೆ ಖಂಡಿತವಾಗಲೂ ಸಾಧ್ಯನೇ ಇಲ್ಲ. ಬಹುಶಃ ಸಂಗೊಳ್ಳಿ ರಾಯಣ್ಣನವರ ಜೀವನ ವೃತ್ತಾಂತವನ್ನು ನೋಡಿದಾಗ ಅವ್ರಿಗೆ ಗಲ್ಲನ್ನ ಏರಿಸುವಂತ ಸಂದರ್ಭದಲ್ಲಿ ತಾಯಿ ಅಳ್ತಾ ಇರ್ತಾರೆ, ರಾಯಣ್ಣನ ತಾಯಿ ಅಳ್ತಾ ಇರ್ತಾರೆ. ಅಳುವಾಗ ರಾಯಣ್ಣ ಹೇಳ್ತಾನೆ, ಯಾಕಮ್ಮ ಅಳ್ತೀಯ, ದುಃಖಿಸ್ಬೇಡ, ನಾ ಏನು ಕೋಳಿ ಕದ್ದದ ಕಳ್ಳತನ ಮಾಡಿ ಏನಾದ್ರೂ ನಾನು ಗಲ್ಲಿಗೆ ಎದಕತ್ತೀನೇನು? ಈ ದೇಶದ ರಕ್ಷಣೆಗಾಗಿ, ಈ ದೇಶದ ಸಂಸ್ಕೃತಿಯ ಉಳಿವಿಗಾಗಿ ನಾನು ಪ್ರಾಣ ಕೊಡಕತ್ತೀನಿ, ಸಂತೋಷ ಪಡ್ವಿ ಅಂದಾಗ ತಾಯಿ ಹೇಳ್ತಾರೆ, ನನಗೆ ಅದಕ್ಕೆ ದುಃಖ ಆಗ್ತಾ ಇಲ್ಲ ರಾಯಣ್ಣ, ನನಗೆ ಅದಕ್ಕೆ ದುಃಖ ಆಗ್ತಾ ಇಲ್ಲ. ನನಗಿರೋದು ನೀನೊಬ್ಬನೇ ಮಗ, ನನಗಿರೋದು ನೀನೊಬ್ಬನೇ ಮಗ. ಇನ್ನೊಬ್ಬ ನನಗೆ ಮಗ ಇದ್ರ ಆತನನ್ನು ಈ ದೇಶದ ರಕ್ಷಣೆಗಾಗಿ ಕಳಿಸ್ತಾ ಇದ್ಯಾ, ಅದಕ್ಕೆ ನಾನು ಅಳ್ತಾ ಇದ್ದೀನಪ್ಪ ಅಂತ. ಇದು ಈ ದೇಶದ ಶಕ್ತಿ. ಇವತ್ತು ಇನ್ನೊಂದು ನಮಗೆ ನೋವಿನ ಸಂಗತಿನೂ ಕೂಡ ಇದೆ. ನಿನ್ನೆಯ ದಿನ ಕಲ್ಯಾಣದಲ್ಲಿ ಅಕ್ಷರ ಕ್ರಾಂತಿಯನ್ನ ಮಾಡಿ ಬಸವಾದಿ ಶಿವಶರಣರ ಪಥದಲ್ಲಿ ಸಾಗಿ ಕರ್ನಾಟಕದ ಬಹಳ ಅದ್ಭುತವಾದಂಥ ಶರಣ ಚೇತನ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಅವರನ್ನ ನಾವೆಲ್ಲರೂ ಕೂಡ ಕಳೆದುಕೊಂಡಂಥ ದುಃಖದಲ್ಲಿಯೂ ಕೂಡ ಇದ್ದೀವಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಕಲಬುರಗಿಯ ಶರಣಬಸವ ಅಪ್ಪನವರು ಶರಣಬಸವೇಶ್ವರದ 8ನೇ ಪೀಠಾಧಿಪತಿಗಳಾಗಿ ಅದ್ಭುತವಾದಂತಹ ಕಾರ್ಯವನ್ನ ಮಾಡಿ ಇಡೀ ರಾಜ್ಯದಲ್ಲೇನೆ ಒಂದು ಅತ್ಯುತ್ತಮವಾದಂತಹ ಸೇವೆಯನ್ನ ಸಲ್ಲಿಸಿ
ಅವರನ್ನು ನಾವು ಕರ್ನಾಟಕದ ಮದನ್ ಮೋಹನ್ ಮಾಳವೀಯ ಅಂತಾನೂ ಕೂಡ ಕರಿತೀವಿ. ಅಕ್ಷರ ಹಾಗೆ ಅನ್ನ ದಾಸೋಹ ಆಶ್ರಯವನ್ನ ನೀಡಿದಂಥ ಬಹಳ ಪುಣ್ಯಾತ್ಮರು. ಇವೆಲ್ಲ ವಿಚಾರಗಳನ್ನ ನೋಡ್ತಾ ಬಹುಶಃ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿನ್ನೆಯವರೆಗೂ ಕೂಡ ನಮ್ಮಲ್ಲಿರುವಂತಹ ಅರಿಷಡ್ ವರ್ಗಗಳ ಬಗ್ಗೆ ವಿಚಾರ ಮಾಡ್ತಾ ನನ್ನಲ್ಲಿಯೂ ಕೂಡ ಒಂದು ಅಸೂಯೆ ಇದೆ. ಎಂತ ಅಸೂಯೆ ಇದೆ ಅಂದ್ರೆ ರಜೋಗುಣದ ಅಸೂಯೆ ನನ್ನಲ್ಲಿದೆ. ಇದಕ್ಕೆ ಕಾರಣ ನನ್ನಲ್ಲಿ ಓದುವ ಕಿಚ್ಚು, ನನ್ನಲ್ಲಿ ಸಾಹಿತ್ಯ ಬರೆಯುವ ಕಿಚ್ಚನ್ನು ಹುಟ್ಟಿಸಿದಂಥವರು, ನನಗೆ ಮಾರ್ಗದರ್ಶಕರಾಗಿ ನನ್ನ ಒಂದಷ್ಟು ಸಾಧನೆಗೆ ಮೆಟ್ಟಿಲಾದಂಥವರು ಬೇರೆ ಯಾರೂ ಅಲ್ಲ, ಪ್ರೊಫೆಸರ್ ಚಂದ್ರಶೇಖರ್ ಹೆಗ್ಡೆ ಸರ್. ಬಹಳ ಅದ್ಭುತವಾದಂತಹ ಸಾಹಿತ್ಯ, ತುಂಬಿದ ಕೊಡ. ಅವರು ಮಾತಾಡ್ತಾ ಹೋದ್ರೆ ಯಾವ ರೀತಿಯಾಗಿ ನಾವು ನೀವೆಲ್ಲ ಬಯಲನ್ನ ಬಗೆಯ ವಚನಗಳ ಮೂಲಕ ಯಾವ ರೀತಿಯಾಗಿ ಬಯಲದ ಪರಿಕಲ್ಪನೆಯನ್ನ ನೀಡಿದರು. ನುಲಿಯ ಚಂದಯ್ಯನ ಸೂಳೆಯ ಸಂಕವನ ಆ ವಿಚಾರಗಳನ್ನ ತಿಳ್ಕೊಂಡಾಗ ನಾವು ಕಳೆದ 14 ದಿನಗಳಿಂದ ಏನು ನಾವು ಚಿಂತನೆಯನ್ನ ಮಾಡಿದೀವಿ, ವಚನೋಪನ್ಯಾಸದ ಮೂಲಕ ನಮ್ಮಲ್ಲಿರುವಂತಹ ಅರಿಷಡ್ ವರ್ಗಗಳನ್ನ ಹೇಗೆ ಬಿಡಬೇಕು ಅನ್ನುವಂತ ಆಲೋಚನೆ ಮಾಡಿದಾಗ ಅವೆಲ್ಲವುಗಳಿಗೂ ಕೂಡ ಮುಕುಟಪ್ರಾಯವಾಗಿ ಇವತ್ತು ಪ್ರೊಫೆಸರ್ ಚಂದ್ರಶೇಖರ್ ಹೆಗಡೆ ಅವರು ಇವತ್ತು ತಮ್ಮ ಅನುಭವದ ಜ್ಞಾನದ ಬುತ್ತಿಯನ್ನ ಬಿಚ್ಚಿ ನಮ್ಮೆಲ್ಲರನ್ನ ಕೃತಾರ್ಥರನ್ನಾಗಿ ಮಾಡಿದ್ದಾರೆ ಅಂದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಹಾಗೇನೆ ಇನ್ನೋರ್ವ ವೇದಿಕೆಯಲ್ಲಿ ನಮ್ಮ ಶೇಖರ್ ವಡ್ಡರ್ ಸರ್ ಅವರು ಇನ್ನೂ ಕೂಡ ಅವರು ಸೇವೆಯಲ್ಲಿದ್ದಾರೆ. ಸೈನಿಕರಿಗೆ ಬಹುಶಃ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ನಮ್ಮ ದೇಶದ 2ನೇ ಪ್ರಧಾನಮಂತ್ರಿಗಳು ಜೈ ಜವಾನ್ ಜೈ ಕಿಸಾನ್ ಅಂತ ಬೋಧನೆ ಕೊಟ್ಟರು, ಘೋಷವಾಕ್ಯ ಮಾಡಿದ್ರು. ಯಾಕೆಂದ್ರೆ ಈ ಜಗತ್ತು ನಿಂತಿರೋದೇ ಒಂದು ಹಸಿವು, ಇನ್ನೊಂದು ರಕ್ಷಣೆ. ಈ ಹಸಿವು ರಕ್ಷಣೆ ಇವು 2 ಇದ್ರೆ ನಾವು ಹೇಗಾದ್ರೂ ಬದುಕಬಹುದು. ಈ ಹಸಿವನ್ನ ನೀಗಿಸ್ಲಿಕ್ಕೆ ಅನ್ನ ಇದ್ದಾನೆ, ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಭಗವಂತನ ಸ್ವರೂಪದಲ್ಲಿ ಸೈನಿಕರಿದ್ದಾರೆ. ಅಂತಹ ಸೈನಿಕರಿಗೆ ನಾವು ಒಂದು ದೊಡ್ಡದಾದಂತಹ ಸಲಾಮನ್ನ, ಒಂದು ಅಭಿನಂದನೆಗಳನ್ನ ಸಲ್ಲಿಸೋಣ. ಬಹುಶಃ ಒಬ್ಬ ಕವಿ ಹೇಳ್ತಾನೆ, ಹಿಂದಿ ಕವಿ ಮಾಖನ್ ಲಾಲ್ ಚತುರ್ವೇದಿ ಅಂತ, ಬಹುಶಃ ನಾವು ಪುಷ್ಪಗಳನ್ನ ಭಕ್ತಿಯಿಂದ ದೇವರಿಗೆ ಅರ್ಪಣೆ ಮಾಡ್ತೀವಿ, ಇನ್ಯಾರೋ ಸಾಧಕರಿಗೆ ಒಂದು ಮಾಲೆಯನ್ನ ಮಾಡಿ ಅರ್ಪಿಸ್ತೀವಿ. ಆದ್ರೆ ಈ ಚತುರ್ವೇದಿ ಕವಿ ಹೇಳ್ತಾನೆ, ಪುಷ್ಪದ ಬಯಕೆ ಏನು? ಪುಷ್ಪ ಹೇಳುತ್ತೆ, ನಾನು ರಾಜ ಮಹಾರಾಜರ ಕೊರಳಿಗೆ ಹಾರವಾಗದೆ, ದೇವಾನು ದೇವತೆಗಳ ಪಾದಕ್ಕೆ ಪುಷ್ಪವಾಗಿ ಸಮರ್ಪಣೆಯಾಗದೆ, ನಿಜವಾದ ಸಮರ್ಪಣಾ ಭಾವದಿಂದ ತನ್ನ ಕೌಟುಂಬಿಕ ಎಲ್ಲ ಸಮಸ್ಯೆಗಳನ್ನ ಬದಿಗೊತ್ತಿ ಬಯಲಲ್ಲಿ ಬಯಲಾಗಿ ನಿಂತು ಬದುಕನ್ನ ಕಟ್ಟಿಕೊಳ್ತಾ ಇರುವಂತ, ತನ್ನ ಬದುಕಿಗೆ ಎಷ್ಟೇ ಕಷ್ಟಗಳು ಬಂದ್ರು ಸಂಕಷ್ಟಗಳು ಬಂದ್ರು ಅದು ಯಾವುದಕ್ಕೂ ಕಿವಿಗೊಡದೆ, ದೇಶವೇ ನನ್ನ ಉಸಿರು, ದೇಶದ ಜನತೆಗೆ ರಕ್ಷಣೆಗಾಗಿನೇ ನನ್ನ ಜೀವವನ್ನ ಅರ್ಪಣೆ ಮಾಡಬೇಕನ್ನುವಂತ ಸಮರ್ಪಣಾ ಭಾವದಿಂದ ಇರುವಂತ ಸೈನಿಕರು ಹೋಗುವಂತ ಪಥದಲ್ಲಿ ಅವರ ಪಾದಕ್ಕೆ ನಾನು ತಳಸ್ಪರ್ಶಿಯಾಗಿ ಇರುವಂತೆ ನನ್ನನ್ನ ಎಸೆ ನೀನು ಅನ್ನುವಂತ, ಅದರಲ್ಲಿ ನನ್ನ ಸಾರ್ಥಕತೆ ಇದೆ ಅನ್ನುವಂಥದ್ದನ್ನ ಪುಷ್ಪ ಹೇಳುತ್ತೆ ಅನ್ನುವಂಥದ್ದನ್ನ ಚತುರ್ವೇದಿ ಕವಿ ಬಣ್ಣಿಸ್ತಾರೆ. ಇದು ಸೈನಿಕರಿಗಿರುವಂತ ಕರ್ತೃತ್ವ ಶಕ್ತಿ. ಆಗ್ಲೇ ಜಿಗಳೂರನ್ನವ್ರು ಹೇಳಿದ್ರು, ಸೈನಿಕರು ಎಂದೂ ಕೂಡ ಮಾಜಿ ಆಗೋದಿಲ್ಲ ಅಂತ. ಎಂತ ಅದ್ಭುತ ಪರಿಕಲ್ಪನೆ. ಚಳಿ, ಬಿಸಿಲು, ಗಾಳಿ, ಮಳೆ ಎಲ್ಲದನ್ನೂ ಸಹಿಸಿಕೊಳ್ಳುವಂತಹ ಕಷ್ಟ ಸಹಿಷ್ಣುತೆ ಅಂದ್ರೆ ಏನು ಅನ್ನೋದನ್ನ ಅವರ ಬದುಕನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾರ್ಥಕ ಆಗುತ್ತೆ. ಒಂದು ಕ್ಷಣ ನಾವು ಆಲೋಚನೆ ಮಾಡಬೇಕು. ಇಷ್ಟೊಂದು ನಾವು ಆರಾಮದಾಯಕವಾಗಿ ನಿದ್ದೆ ಮಾಡ್ತೀವಂದ್ರೆ, ನಾವು ಕಣ್ತುಂಬ ನಿದ್ದೆ ಮಾಡ್ತೀವಂದ್ರೆ ಅಲ್ಲಿ ರೈತರು ಎಚ್ಚರಾಗಿದ್ದಾರೆ ಅಂತ ತಿಳ್ಕೊಂಡು, ರೈತರು ಮತ್ತು ಸೈನಿಕರು,
ರೈತನು ಕೂಡ ತನ್ನ ಬೆಳೆಗಾಗಿ ಹಗಲಿರುಳು ಶ್ರಮಿಸ್ತಾ ಇರ್ತಾನೆ. ರೈತರ ಜೊತೆಗೆ ಸೈನಿಕರು ಕೂಡ ತಮ್ಮ ಬದುಕನ್ನ, ನಿದ್ದೆಯನ್ನ, ಕಣ್ರೆಪ್ಪಿಯನ್ನ ಬಡದೆ ದೇಶವನ್ನ ರಕ್ಷಣೆ ಮಾಡ್ತಾ ಇದ್ದಾರಂತ ಅವರ ತ್ಯಾಗ, ಅವರ ನಿಸ್ವಾರ್ಥ ಸೇವೆ, ಅವರ ರಾಷ್ಟ್ರ ಭಕ್ತಿನೇ ಇವತ್ತು ನಾವು ಕಣ್ತುಂಬ ನಿದ್ದೆ ಮಾಡಲಿಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ನಾವು ಯಾರು ಕೂಡ ಮರಿಬಾರದು. ಇಂತಹ ಸಂದರ್ಭದಲ್ಲಿ ಇವತ್ತು ಅವರ ಜೀವನದ ಅನುಭವಗಳನ್ನ, ಇವತ್ತು ಸ್ವಾತಂತ್ರ್ಯೋತ್ಸವ ಅಂದ್ರೆ ಕೇವಲ ಧ್ವಜಾರೋಹಣ ಮಾಡಿ ರಾಷ್ಟ್ರಗೀತೆಯನ್ನ ಹಾಡಿ ಇವತ್ತೊಂದು ದಿನಕ್ಕೆ ನಮ್ಮ ರಾಷ್ಟ್ರ ಪ್ರೇಮವನ್ನ ಮೆರೆಯೋದಲ್ಲ. ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಷ್ಟೆಲ್ಲ ಜನರು ತಮ್ಮ ಜೀವವನ್ನ ಬಲಿದಾನ ಮಾಡಿದಾರಲ್ಲ. ಹೋಗ್ಲಿ, ದೇಶ ಸ್ವಾತಂತ್ರ್ಯದ ನಂತರದಲ್ಲಿಯೂ ಕೂಡ ಇಂತಹ ಸೈನಿಕರು ಇವತ್ತು ಎಂಥ ತ್ಯಾಗವನ್ನ ಮಾಡ್ತಾ ಇದ್ದಾರಲ್ಲ. ಇದೆಲ್ಲವನ್ನ ಸ್ಮರಣೆ ಮಾಡಿಕೊಂಡು ಇವತ್ತು ನಮ್ಮ ದೇಶ ಅಭಿವೃದ್ಧಿಯತ್ತ ಸಾಗಬೇಕು, ಸಾಗ್ತಾ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೂ ಕೂಡ ಇನ್ನೂ ನನ್ನ ದೇಶ ರಾಮರಾಜ್ಯವಾಗಬೇಕು ಅನ್ನುವಂತ ಏನು ಕನಸಿತ್ತಲ್ಲ ಮಹಾತ್ಮ ಗಾಂಧೀಜಿ ಅವರು, ಈ ದೇಶದಲ್ಲಿ ಮಧ್ಯರಾತ್ರಿ 12 ಗಂಟೆಯ ಸಮಯದಲ್ಲಿ ಒಬ್ಬ ಮಹಿಳೆ ಬೀದಿಯಲ್ಲಿ ನಿರ್ಭಯತೆಯಿಂದ ಓಡಾಡಿಕೊಂಡು ಇದ್ರೆ ಅವಾಗ ಈ ದೇಶಕ್ಕೆ ನಿಜವಾದಂತ ಸ್ವಾತಂತ್ರ್ಯ ಸಿಕ್ತು ಅನ್ನುವಂತ ಪರಿಕಲ್ಪನೆ ಕೊಟ್ಟಂತ ಮಹಾತ್ಮ ಗಾಂಧೀಜಿಯವರ ಆ ಪರಿಕಲ್ಪನೆ, ಅವರ ಕನಸು, ಅವರ ಸಂಕಲ್ಪ ಎಷ್ಟರ ಮಟ್ಟಿಗೆ ನಮಗೆ ಇವತ್ತು ನನಸಾಗಿದೆ ಅನ್ನುವಂತ ಒಂದಷ್ಟು ಆಲೋಚನೆಯನ್ನ ನಾವು ಮಾಡಬೇಕು. ಒಂದಷ್ಟು ಆಲೋಚನೆ ಮಾಡಬೇಕು ನಾವು. ಯಾಕಂತ ಹೇಳ್ತಾ ಇದ್ದೇನೆ ಅಂದ್ರೆ, ನಿನ್ನೆ ನಾನು ಒಂದು ವಚನ ಹೇಳಿದೆ, ಅಗ್ನಿ ಸುಡಲಲ್ಲದೆ ಸುಳಿಯಲರಿಯದು, ವಾಯು ಸುಳಿಯಲಲ್ಲದೆ ಸುಡಲರಿಯದು, ಈ ಅಗ್ನಿ ವಾಯು ಕೂಡಿದಲ್ಲದೆ ಮುಂದಡಿ ಇಡಲರಿಯದು, ಈ ಕ್ರಿಯಾಜ್ಞಾನ ಭೇದವನ್ನು ಅರಿಯುವರೇ ಮನುಷ್ಯ ನರಮನುಷ್ಯ ಅಂತ ಕೇಳಿದ್ರು ರಾಮನಾಥ ಅಂತ ಅದ್ಭುತ ವಚನದಲ್ಲಿ ದೇವರ ದಾಸಿಮಯ್ಯನವರು. ಈ ಪರ್ಯಂತ ನರರು ಅರಿವರೇ ಕ್ರಿಯಾಜ್ಞಾನ ಭೇದವ ಅಂದ್ರೆ, ನನ್ನಲ್ಲಿರುವಂತಹ ಕ್ರಿಯೆ ಮತ್ತು ಜ್ಞಾನ ಐತಲ್ಲ, ಇವತ್ತು ನಾನು ಯಾವುದೇ ಒಂದು ಕ್ರಿಯೆಯನ್ನ ಮಾಡಕತ್ತೀನಿ ಅಂದ್ರೆ ಅಲ್ಲಿ ಜ್ಞಾನ ಇರದೇ ಇದ್ರೆ ಆ ಕ್ರಿಯೆ ವ್ಯರ್ಥ. ನಾನು ಒಂದು ಮನಿ ಕಟ್ತೀನಿ ಅಂತ ತಿಳ್ಕೊಂಡು ನಾನು ಮನಿ ಕಟ್ಟಕ್ಕಾಗತ್ತನ್ರಿ? ಯಾಕೆ? ಆ ಮನೆಯನ್ನ ಕಟ್ಟುವಂತ ಜ್ಞಾನ ನನಗಿಲ್ಲ. ಜ್ಞಾನ ಇಲ್ಲದೇನೆ ನಾನು ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ವ್ಯರ್ಥ. ಇನ್ನು ಕೆಲವರು ಜ್ಞಾನ ಇದೆ, ಕ್ರಿಯೆ ಮಾಡ್ತಾ ಇಲ್ಲ. ನನ್ನ ಹತ್ರ ಸಾಕಷ್ಟು ಜ್ಞಾನ ಇದೆ, ಆ ಜ್ಞಾನದ ಬಳಕೆ ಆಗ್ತಾ ಇಲ್ಲ, ಆ ಜ್ಞಾನದ ಸದ್ಬಳಕೆ ಆಗ್ತಾ ಇಲ್ಲ. ಯಾಕೆ ಹೇಳಿ? ಸ್ವಚ್ಛ ಭಾರತ ಪರಿಕಲ್ಪನೆಯಲ್ಲಿ ನಮ್ಮ ಇಡೀ ದೇಶವನ್ನ ಸ್ವಚ್ಛತೆಯಿಂದ ಕೂಡಬೇಕು ಅನ್ನುವಂತ ಪರಿಕಲ್ಪನೆ ಕೊಟ್ಟಾರ. ರಾಮರಾಜ್ಯವಾಗಬೇಕಂತ ಪರಿಕಲ್ಪನೆ ಕೊಟ್ಟಾರ. ನಮ್ಮೆಲ್ಲರಿಗೂ ಕೂಡ ಜ್ಞಾನ ಐತಲ್ಲ, ಈ ಪರಿಜ್ಞಾನ ಐತಿ, ಆದ್ರೆ ಅದು ಕ್ರಿಯೆಯಲ್ಲಿ ಇಲ್ಲ. ಯಾವಾಗ ಕ್ರಿಯೆ ಇದ್ದು ಜ್ಞಾನವಿರದೇ ಇದ್ರೂ ಆ ಕ್ರಿಯೆ ವ್ಯರ್ಥ. ಜ್ಞಾನವಿದ್ದು ಅದು ಕ್ರಿಯೆಯಾಗದೆ ಇರದೇ ಇದ್ರೂ ಕೂಡ, ಕ್ರಿಯೆ ಆಗದೆ ಇದ್ರೂ ಕೂಡ ಅದು ವ್ಯರ್ಥ ಅನ್ನುವಂಥದ್ದನ್ನ ಜೇಡರ ದಾಸಿಮಯ್ಯನವರು ಆ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ನಾವು ನೀವೆಲ್ಲರೂ ಕೂಡ ನಮ್ಮಲ್ಲಿರುವಂತಹ ಜ್ಞಾನವನ್ನ, ವಿವೇಕವನ್ನ ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುವಂತದ್ದಾಗಬೇಕು ಅಂತ ಮಾಡುವ ಸಂಕಲ್ಪವನ್ನೇ ಇಂಥ ಸತ್ಸಂಗಗಳು ನಮಗೆ ಮಾಡ್ತವೆ. ಇಂಥ ಸತ್ಸಂಗಗಳು ನಮಗೆ ಮಾಡ್ತವೆ. ಹಾಗಾಗಿ ಇವತ್ತು ನಾವು ಬಸವಣ್ಣನವರ ಒಂದು ವಚನ ಇಲ್ಲಿ ನಿರ್ವಚನ ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊನಗನಂತೆ ಎನ್ನ ಬಾಳುವೆ. ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊನಗನಂತೆ ಎನ್ನ ಬಾಳುವೆ. ಸಂಸಾರ ಸಂಗವ ಬಿಡದು ನೋಡೆನ್ನ ಮನವು. ಸಂಸಾರ ಸಂಘದ ಸುಖವ ಬಿಡದು ನೋಡೆನ್ನ ಮನವು. ಈ ನಾಯಿತನವ ಮಾನಿಸು ಕೂಡಲ ಸಂಗಮ ದೇವಯ್ಯ. ಈ ನಾಯಿತನವ ಮಾನಿಸು ಕೂಡಲ ಸಂಗಮ ದೇವಯ್ಯ. ಇದೇ ನಿಮ್ಮ ಧರ್ಮ, ಇದೇ ನಿಮ್ಮ ಧರ್ಮ ಅಂತ ಹೇಳಿದರು. ಇವತ್ತು ನಾವೆಲ್ಲ ಒಂದು ಕತ್ತಿ ಅನ್ನುವಂಥದ್ದಿದ್ದಾಗ ಅಲ್ಲಗ ಅದು ಚೂಪಾಗಿರ್ಬೇಕು, ಅದಕ್ಕೆ ಯಾವುದೇ ರೀತಿ ತುಕ್ಕು ಹಿಡಿಬಾರ್ದು ತಿಳ್ಕೊಂಡು ಅದಕ್ಕೊಂದಿಷ್ಟು ತುಪ್ಪವನ್ನ ಅಥವಾ ಮತ್ತೊಂದು ಯಾವುದೇ ಒಂದು ಜಿಡ್ಡಿನ ಪದಾರ್ಥವನ್ನ ಅಂಟಿಸಿರ್ತಾರೆ, ಹಚ್ಚಿರ್ತಾರೆ. ನಾಯಿ ಬಂದು ಅದರ ರುಚಿಗಾಗಿ ಅದನ್ನ ನೆಕ್ಕುತ್ತೆ. ಆ ಅಲಗವನ್ನ, ಕತ್ತಿಯನ್ನ ನೆಕ್ಕಿದಾಗ
ಅದಕ್ಕೆ ಅಲ್ಲಿರುವಂತ ರುಚಿ ಗೊತ್ತಾಗತ್ತೆ, ಆದ್ರೆ ತನ್ನ ನಾಲಿಗೆಯಿಂದ ರಕ್ತ ಸುರಿತಾ ಇದೆ ಅನ್ನುವಂಥದ್ದು ಅರಿವಿಲ್ಲ. ಈ ಭವದೊಳಗೆ ನಾವು ಒದ್ದಾಡ್ತಾ ಇರುವಂತವ್ರು ನಾವೆಲ್ಲ ಆ ರೀತಿ ಅಲಗವನ್ನ ನೆಕ್ತಾ ಇದ್ದೀವಿ. ವಿಷಯಾಸಕ್ತ ಈ ಜೀವನದಲ್ಲಿ ನಾವೆಲ್ಲರೂ ಕೂಡ ವಿಷಯಾಸಕ್ತಕ್ಕೆ ದಾಸರಾಗಿ ಯಾವುದೋ ಒಂದು ರೂಪದಲ್ಲಿ ನಾವು ಕೂಡ ಆ ಅಲಗವನ್ನ, ಹರಿತವಾದ ಅಲಗಕ್ಕೆ ಹಚ್ಚಿರುವಂತಹ ತುಪ್ಪವನ್ನ ಮೆತ್ತಾಕತ್ತೀವಿ, ತಿನ್ನಾಕತ್ತೀವಿ, ನೆಕ್ಕಾಕತ್ತೀವಿ. ನಮಗ್ ಗೊತ್ತಿಲ್ಲ ನಮ್ಮ ನಾಲಿಗೆ ಹರಿಯಾಕತ್ತೈತಿ ಅಂತ. ನಮ್ಮ ಭಾವನೆಗಳು ಹೆಂಗಕ್ಕ ಒಂದು ಕ್ಷಣ ಕ್ಷಣಕ್ಕೂ ಬದಲಾಗ್ತಾವು. ಇಲ್ಲೇನೋ ಒಂದಷ್ಟು ವಿಚಾರಗಳನ್ನ ಕೇಳಿರ್ತೀವಿ, ಈ ವಿಚಾರಗಳು ಮಾರುಕ್ಷಣವೇ ಮರುದಿನವೇ ಮತ್ತೆ ಮರ್ತೋಗ್ಬಿಟ್ಟಿರ್ತೀವಿ. ಯಥಾ ರೀತಿ ಮತ್ತೆ ಭವಿಗಳಾಗ್ತೀವಿ. ನಾವ್ಯಾರು ಕೂಡ ಭಕ್ತರಾಗ್ತಾ ಇಲ್ಲ. ಭಕ್ತರಿಗೂ ಮತ್ತು ಭವಿಗಳಿಗೂ ಏನು ವ್ಯತ್ಯಾಸ ಅಂದ್ರೆ, ಭವಿಗಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಏನು ಆಲೋಚನೆ ಮಾಡೋದಿಲ್ಲ, ಒಟ್ಟ ಕ್ರಿಯೆಯಲ್ಲಿ ಮಾಡೋದೇ. ಆದ್ರೆ ಭಕ್ತರಾದವರಿಗೆ ಅರಿವಿರುತ್ತೆ. ಅರಿವಿನೊಂದಿಗೆ ಎನ್ನ ಮನದ ಅರಿವು ತನ್ನ ತಾನರಿತರೆ ಅದೇ ಸ್ವರ್ಗ ಅಂತ ಹೇಳಿಲ್ವಾ, ಅದೇ ಜೀವನ ಅಂತ ಹೇಳಿಲ್ವಾ. ಇವತ್ತು ನಮ್ಮ ಭಾವನೆಗಳು ಹೆಂಗ ಚಂಚಲ ಆಗ್ತಾವಂದ್ರೆ, ಇವತ್ತು ನಿಮ್ಮೆಲ್ಲರಿಗೂ ಕೂಡ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತಾ ನೀವೆಲ್ಲರೂ ಸೇರಿ ಈ ಒಂದು ವಿಚಾರದ ಬಗ್ಗೆ ಚಿಂತನೆ ಮಾಡೋಣ. ನಾವೆಲ್ಲರೂ ಕೂಡ ಹೊಂಟಿವ್ ದಾರ್ಯಾಗ, ನನ್ನ ಹಿಡ್ಕೊಂಡು ಎಲ್ಲರೂ ಹೊಂಟಿವ್ ದಾರ್ಯಾಗ ಹೋಗುವಾಗ ನಮ್ಮ ಕಣ್ಣಿಗೆ ಒಂದು ರಾಮನ ವಿಗ್ರಹ, ಇನ್ನೊಂದು ರಾವಣ ವಿಗ್ರಹ ಕಣ್ಣಿಗೆ ಕಾಣುತ್ತೆ. ಎರಡು ವಿಗ್ರಹಗಳು ಕಬ್ಬಿಣ ವಿಗ್ರಹಗಳು, ಕೆಬ್ಬಣದು. ನೀವೆಲ್ಲರೂ ಹೊಂಟಿವಿ. ಸ್ವಲ್ಪ ನಮ್ಮ ಪ್ರಾಪಂಚಿಕ ಧ್ಯಾನದಿಂದ ಈ ಕಡೆ ಬರೋಣ. ನೀವೆಲ್ಲರೇ ಹೊಂಟಿವಿ. ದಾರಿಯಲ್ಲಿ ಒಂದು ರಾಮ, ಇನ್ನೊಂದು ರಾವಣನ ವಿಗ್ರಹ ಕಾಣುತ್ತೆ ನಮ್ಮ ಕಣ್ಣೆದುರಿಗೆ. ಎರಡು ಕಬ್ಬಿಣದ. ನಿಮಗೊಂದು ಅಶರೀರವಾಣಿ ಆಗತ್ತ. ನಿಮಗೆ ಯಾವುದು ಇಷ್ಟವಾಗತ್ತೆ ಒಂದನ್ನ ಆಯ್ಕೆ ಮಾಡಿಕೊಳ್ಳಿ. ನಿಮಗೆ ಇಷ್ಟವಾದಂತ ಒಂದನ್ನ ಆಯ್ಕೆ ಮಾಡಿಕೊಳ್ಳಿ ಅಂತ ನಮಗೆ ಹೇಳಿದಾಗ, ಇನ್ನೊಮ್ಮೆ ಹೇಳ್ತೀನಿ, ರಾಮ ರಾವಣನ ಕಬ್ಬಿಣ ವಿಗ್ರಹಗಳದಾವ. ನಿಮಗೆ ಒಂದನ್ನ ಆಯ್ಕೆ ಮಾಡಿಕೊಡು ಅಂದಾಗ ನಾವು ಯಾವುದನ್ನ ಆಯ್ಕೆ ಮಾಡ್ಕೋತೀವಿ? ಜೋರಾಗಿ ಎಲ್ಲರೂ ಹೇಳ್ಬಿಡಿ. ರಾಮನ ವಿಗ್ರಹವನ್ನ ಆಯ್ಕೆ ಮಾಡ್ಕೋತೀವಿ. ಯಾಕೆ? ರಾಮ ದೇವ ಸ್ವರೂಪ, ಆತನಲ್ಲಿ ಅರಿಷಡ್ ವರ್ಗಗಳಿಲ್ಲ. ಆತ ಒಂದು ಮಾನವೀಯತೆಯ ಮೇರು ಪರ್ವತ. ಮಾನವನಲ್ಲಿರಬೇಕಾದಂತಹ ಎಲ್ಲ ಗುಣಗಳು, ಧರ್ಮದ ಗುಣಗಳೆಲ್ಲವೂ ಕೂಡ ಆತನಲ್ಲಿ ಅನುರಕ್ತಗೊಂಡಿರುವಂತಹ ಒಬ್ಬ ವ್ಯಕ್ತಿ ರಾಮ. ಇನ್ನು ರಾವಣ, ಆತ ಪರಮ ಶಿವಭಕ್ತನಿರಬಹುದು, ಆದ್ರೆ ಹೆಣ್ಣಿನ ವ್ಯಾಮೋಹಕ್ಕೆ ಒಳಗಾಗಿ ಸೀತೆಯನ್ನ ಕದ್ದೊಯ್ದು ಇಡೀ ರಾಮಾಯಣಕ್ಕೆ ಕಾರಣನಾದಂತಹ ಅಧಮ, ನೀಚ ಅನ್ನುವಂತ ದೃಷ್ಟಿಯಲ್ಲಿ ನೀವೆಲ್ಲರೂ ರಾವಣ ವಿಗ್ರಹ ಬೇಡ, ನಮಗೆ ರಾಮನ ವಿಗ್ರಹ ಬೇಕಂತ ತಿಳ್ಕೊಂಡು ತಗೊಂಡ್ಬರ್ತೀವಿ. ಮರುದಿವಸ ಯಥಾ ರೀತಿ ನೀವೆಲ್ಲರೂ ದಾರಿಯಲ್ಲಿ ಹೊಂಟಿವಿ. ಸೇಮ್ ದೃಶ್ಯ, ಮತ್ತೆ ಎರಡು ವಿಗ್ರಹಗಳು ಕಾಣಿಸ್ತಾ ಇದ್ದಾವೆ. ಒಂದು ರಾಮ, ಇನ್ನೊಂದು ರಾವಣ. ಆದ್ರೆ ಈಗ ಸ್ವಲ್ಪ ಬದಲಾವಣೆ ಆಗೈತಿ. ರಾಮನ ವಿಗ್ರಹ ಕಬ್ಬಿಣದೈತಿ, ರಾವಣ ವಿಗ್ರಹ ಚಿನ್ನದ್ದೈತಿ. ರಾಮನ ವಿಗ್ರಹ ಕಬ್ಬಿಣದೈತಿ, ರಾವಣ ವಿಗ್ರಹ ಚಿನ್ನದ್ದೈತಿ. ಈಗ ಹೇಳ್ರಿ, ನಿಮ್ಮ ಪ್ರಾಂಜಲ ಮನಸ್ಸಿನಿಂದ ಹೇಳ್ರಿ, ಭವಿಯಾಗಿ ಹೇಳುತ್ತೀರೋ ಭಕ್ತರಾಗಿ ಹೇಳ್ತಿರೋ? ಭಕ್ತರಾಗಿ ಹೇಳಿದ್ರೆ ನೀವು ರಾಮನ ಆಯ್ಕೆ ಮಾಡ್ಕೋತೀರಿ. ನಾನು ಭವಿಯಾಗಿ ಪ್ರಾಪಂಚಿಕ ಬದುಕಿನಲ್ಲಿ ನನಗೇನೋ ಕಷ್ಟಗಳದಾವು, ರಾಮನ್ ತಗೊಂಡ್ರೆ ನನಗೇನ್ ಲಾಭ ಐತಿ? ರಾಮನ್ ತಗೊಂಡ್ರೆ ನನಗೇನ್ ಲಾಭ ಐತಿ? ನನಗೆ ರಾವಣ ಇರ್ಲಿ, ಅವ ಹೆಂಗಾರ ಯಾಕಿರೋಲ್ಲಕ್ಕ, ಅದು ಬೇಕಾಗಿಲ್ಲ. ಇವತ್ತು ಆಗ್ತಾ ಇರೋದು ಇಷ್ಟೇ. ಇವತ್ತು ಈ ಕ್ಷಣದ ಮನಸ್ಸು ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಯಾಕೆ? ನಮ್ಮೆಲ್ಲರ ಆಲೋಚನೆಗಳು ಮತ್ತೆ ಸಂಸಾರದ ತಾಪತ್ರಯದಲ್ಲೇ ನಾವೆಲ್ಲರೂ ಕೂಡ ಮಿಂದಿರ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ನಮ್ಮ ಚಂದ್ರಶೇಖರ್ ಹೆಗಡೆ ಸರ್ ಹೇಳಿದಂಗೆ ಬಯಲಲ್ಲಿ ಬಯಲಾಗುವಂತ ಒಂದು ಲಯವನ್ನ ನಮಗೆಲ್ಲರಿಗೂ ಕೂಡ ಕಲಿಸಿಕೊಟ್ಟಾರ. ಅದು ನುಲಿಯ ಚಂದಯ್ಯ, ಸುಳೆ ಸಂಕವ, ಹಾಗೆ ಬಸವಣ್ಣ, ಚೆನ್ನ ಬಸವಣ್ಣ, ಅಕ್ಕಮಾದೇವಿ, ಅಲ್ಲಮ ಪ್ರಭು ಎಲ್ಲರ ವಚನಗಳ ಮೂಲಕ ನಮ್ಮೆಲ್ಲರಲ್ಲಿಯೂ ಕೂಡ ಬಯಲಲ್ಲಿ ಬಯಲಾಗುವ ಕಲೆಯನ್ನ
ಕರಗತ ಮಾಡಿಕೊಟ್ಟಾರ. ಬಹುಶಃ ನಾನು ಕೂಡ ಅದು ಹೆಂಗ ಶಿವಪ್ಪಯ್ಯ ನನ್ನ ಬಾಯಿಂದ ಸುದೀರ್ಘವಾಗಿ 15 ದಿನಗಳ ಕಾಲ ನನಗೆ ನಂಬಕ್ಕಾಗ್ತಾ ಇಲ್ಲ. ಇದೆಲ್ಲ ಶಕ್ತಿ ಅದು ಯಾವತ್ತಿಗೂ ಆಗ್ಲೇ ಹೇಳಿದಂಗೆ ಒಂದು ಪ್ರಾಂಜಲ ಮನಸ್ಸಿನಿಂದ ಏನೋ ಒಂದಷ್ಟು ಇರುವಂತ ಜ್ಞಾನ ಕ್ರಿಯೆಯಲ್ಲಿ ಬರ್ಬೇಕಂತ ಹೇಳಿದ್ನಲ್ಲ, ಆ ಕ್ರಿಯೆಯಲ್ಲಿ ಬರುವ ರೀತಿಯಲ್ಲಿ ಭಗವಂತ ಮತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಂಥ ಒಂದು 15 ದಿನಗಳ ಕಾಲ ವಚನೋಪನ್ಯಾಸದಲ್ಲಿ ಇಂಥ ಒಂದು ಅದ್ಭುತ ಪರಿಕಲ್ಪನೆಯಲ್ಲಿ ಬಹುಶಃ ಕೆರೂರಿನ ಜನತೆಯನ್ನ ಲಕ್ಷ್ಮೀ ಮೇಡಮ್ ಅವರ ನಾನು ಕೂಡ ಮರೆಯೋದಿಲ್ಲ. ಕೇವಲ ನಾನು ಕೆರೂರಿಗೆ ಬಂದು 2 ವರ್ಷ ಆಯ್ತು. ಉರ್ದು ಶಾಲೆಯಲ್ಲಿ ಶಿಕ್ಷಕನಾಗಿ ನನ್ನ ಮಕ್ಕಳೊಂದಿಗೆ ನಾನು ಇದ್ದಾವ. ಇವ್ರಿಗೆ ನನಗೆ ಯಾವುದೇ ಸಂಪರ್ಕನೂ ಕೈತಿ ಇಲ್ಲ, ಏನು ಸಂಪರ್ಕ ಇಲ್ಲ, ಏನೂ ಇಲ್ಲ. ಅವ್ರ ವ್ಯಕ್ತಿ ಹೆಸರು ಹೇಳಿದ್ರೆ ಮತ್ತೆ ನನ್ನ ಮೇಲೆ ಬೇಜಾರು ಮಾಡ್ಕೋತಾರ. 2 ತಿಂಗಳಿಂದ ಫೋನ್ ಮಾಡಿ, ಸರ್ ನಾ ಯಾರನ್ನೋದು ನಿಮಗೆ ಗೊತ್ತಿಲ್ಲ, ನೀವು ಯಾರದಿರ ಅನ್ನೋದು ನನಗೆ ಗೊತ್ತೈತಿ, ಒಂದ್ ಇಂಥ ಕಾರ್ಯಕ್ರಮ ಮಾಡಕತ್ತೀವಿ, ನೀವು ಖಂಡಿತ ಇದಕ್ಕೆ ಇಲ್ಲ ಅನ್ಬಾರ್ದು ಅಂತ ಹೇಳಿದ್ರು. ಆಯ್ತು ಸರ್, ನೀವೆಲ್ಲರೂ ಹೆಂಗ ನೀವು ನನಗೆ ಶಕ್ತಿ ಕೊಡ್ತೀರಿ ಹಂಗ ನನ್ನ ನುಡಿ ಸೇವೆಯನ್ನ ಅದು ವಚನಗಳ ಮೂಲಕ ಹೇಳನ್ನಕತ್ತೀರಿ, ಆಯ್ತಂತ ತಿಳ್ಕೊಂಡು ಒಪ್ಕೊಂಡೆ. ಆದ್ರೆ ನಾನು ಒಪ್ಪಿಕೊಂಡಿರಾಗ ಬಹಳಷ್ಟು ಭಯ ಆಗಿತ್ತು. ಯಾಕಂದ್ರೆ ಇಲ್ಲಿರುವಂತವ್ರು ಎಲ್ಲರೂ ಬುದ್ಧಿಜೀವಿಗಳು. ನಾವು ಸಾಮಾನ್ಯರ ಜೊತೆಗೆ ನಾವು ಮಾತಾಡಕತ್ತಿಲ್ಲ. ಇಲ್ಲಿ ಬುದ್ಧಿಜೀವಿಗಳು, ಅನುಭವಜನ್ಯರು, ವಯೋವೃದ್ಧ, ಧ್ಯಾನ ವೃದ್ಧರು, ಇವ್ರ ಜೊತೆಗೆ ಕಿರಿಯರನ್ನ. ಅದಕ್ಕೆ ಶರಣರೆಲ್ಲ ಹೇಳ್ತಾರಲ್ಲ, ಯಾವಾಗ್ಲೂ ಕೂಡ ನಾನು ದೊಡ್ಡವನಾಗಬಾರ್ದು, ಯಾರಲ್ಲಿ ಏನೇನೈತಲ್ಲ ಅದನ್ನ ಈ ಸಮಾಜಕ್ಕೆ ನೀಡ್ತಾ ನಾವು ದೊಡ್ಡವರಾಗಬೇಕು ಅನ್ನುವಂತ ಚಿಂತನೆಯಲ್ಲಿ ಇವತ್ತು ಈ ಸ್ವಾತಂತ್ರ್ಯೋತ್ಸವವನ್ನ ಅದ್ಭುತವಾದಂತ ಪರಿಕಲ್ಪನೆಯಲ್ಲಿ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗಿದ್ದು ಇವರೆಲ್ಲರ ಶರಣತ ಪರಂಪರೆಯಲ್ಲಿ, ಶರಣ ಚಿಂತನೆಯಲ್ಲಿ, ಶರಣರ ಬದುಕನ್ನ ಇವರೆಲ್ಲರೂ ಕೂಡ ತಮ್ಮ ರಕ್ತದ ಕನಕನದಲ್ಲಿಯೂ ಕೂಡ ಹರಿಸ್ಕೊಂಡವರು, ಹರಿಸ್ತಾ ಇರುವಂಥವ್ರು. ಇಂಥವರ ಮಧ್ಯದಲ್ಲಿ ನನಗೂ ಕೂಡ ಬಹಳ ಸಾರ್ಥಕ ಕ್ಷಣ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಇಂಥ ಸಾರ್ಥಕ ಕ್ಷಣಕ್ಕೆ ಇವತ್ತು ಕೊನೆಯ ದಿನ, ಇನ್ನು ನಾಳೆ ಒಂದಿನ ಹೇಳ್ಬೇಕಂದ್ರು, ಬಹುಶಃ ನಾಳೆಗೂ ಕೂಡ ಕೊನೆಯಲ್ಲಿ ಇನ್ನೊಂದು 1-10 ನಿಮಿಷ ಎಷ್ಟು ಕೊಡ್ತಾರ ಕೊಡ್ಲಿ, ಅಷ್ಟೇ ನಿಮಿಷದಲ್ಲಿ ನನ್ನ ಕೊನೆಯ ಸೇವೆಯನ್ನು ಕೂಡ ನಾಳೆ ನೀಡ್ತೀನಿ. ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ವಚನೋಪನ್ಯಾಸ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೀಲಿಕ್ಕೆ ಇಲ್ಲಿ ಈ ಸಂಘಟನೆ ಅಷ್ಟೇ ಕಾರಣ ಅಲ್ಲ, ತಾವೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಬಂದು ಇಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಮತ್ತೊಮ್ಮೆ ಇಲ್ಲಿ ನೆರೆದಿರುವಂತಹ ಸಮಸ್ತ ಶರಣೆಯರಿಗೆ ನನ್ನ ಬಾಗಿದ ತಲೆ, ಮುಗಿದ ಕೈಗಳ ಮೂಲಕ ಶರಣಾರ್ಥಿಗಳನ್ನ ಅರ್ಪಿಸಿ ಈ ಒಂದಿಷ್ಟು ನುಡಿ ವಿಚಾರಗಳನ್ನ ಶಿವಪ್ಪಯ್ಯನ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.